ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದನ್ನ ಗಮನಿಸ್ತಾ ಇದ್ದೀರಿ. ಆಗಿರುವ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಹಾಗಾಗಿ ಬೀಗ ಓಪನ್ ಮಾಡೋದಕ್ಕೆ ನನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಶೋ ಎಂದಿನಂತೆ ಪ್ರಾರಂಭ ಆಗಲಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಇದಕ್ಕೆ ಪ್ರತಿಯಾಗಿ ಕಿಚ್ಚ ಸುದೀಪ್ ಅವರು ಕೂಡ ಒಂದು ರೀಟ್ವೀಟ್ ಮಾಡಿದ್ದಾರೆ. ಧನ್ಯವಾದಗಳನ್ನ ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಮನವಿಗೆ ಸ್ಪಂದಿಸಿರುವ ಡಿಸಿಎಂಗೆ ಕಿಚ್ಚನ ಧನ್ಯವಾದ. ಸುದೀಪ್ ಕರೆಗೆ ಸ್ಪಂದಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾಗಿ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಬಿಗ್ ಬಾಸ್ ಕನ್ನಡದ ತಪ್ಪೇನೂ ಇಲ್ಲ, ಅಧಿಕಾರಿಗಳಿಗೂ ಧನ್ಯವಾದ ಹೇಳಿದ್ದಾರೆ ಕಿಚ್ಚ ಸುದೀಪ್. ಹ್ಯಾರಿಸ್ ಪುತ್ರ ನಲ್ಪಾಡ್ಗೂ ಕಿಚ್ಚ ಸುದೀಪ್ ಇದೇ ಸಂದರ್ಭದಲ್ಲಿ ಧನ್ಯವಾದ ಹೇಳಿದ್ದಾರೆ. ಡಿಸಿಎಂಗೆ ಧನ್ಯವಾದ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀಪ್ ಪೋಸ್ಟ್ ಮಾಡಿದ್ದಾರೆ. ಒಂದು ಫೋನ್ ಕಾಲ್ ಮೂಲಕ ಕಿಚ್ಚ ಸುದೀಪ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತನಾಡಿ ಮನವರಿಕೆ ಮಾಡಿದ್ದಾರೆ. ನೋಡಿ ಸರ್, ಈ ಬಿಗ್ ಬಾಸ್ ರಿಯಾಲಿಟಿ ಶೋಗೂ ಮತ್ತು ಅಲ್ಲಾಗಿರುವ ತಪ್ಪುಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದೇನಿದ್ರು ಕೂಡ ಜಾಲಿವುಡ್ ಸ್ಟುಡಿಯೋಸೇ ನೋಡ್ಕೊಳ್ಬೇಕಾಗಿತ್ತು. ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಸಾಕಷ್ಟು ಬಂಡವಾಳ ಹೂಡಿದ್ದಾರೆ ಬೇರೆಯವರು. ಅಲ್ಲಿ ಶೋ ನಡೆಸೋದಕ್ಕೆ ಅವಕಾಶ ಸಿಕ್ಕಿತ್ತು, ಹಾಗಾಗಿ ಮನೆ ನಿರ್ಮಿಸಿ ಅಲ್ಲಿ ಶೋ ಪ್ರಾರಂಭ ಮಾಡಿದ್ವಿ. ಈಗ ಇದ್ದಕ್ಕಿದ್ದಂತೆ ಶೋ ಸ್ಟಾಪ್ ಆಗಿಬಿಟ್ರೆ ಅದರಿಂದ ಅತಿ ದೊಡ್ಡ ಲಾಸ್ ಆಗುತ್ತೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಫೋನ್ ಮೂಲಕ ಮನವಿ ಮಾಡಿಕೊಂಡಿದ್ರಂತೆ ಕಿಚ್ಚ ಸುದೀಪ್. ಅದಕ್ಕೆ ಸ್ಪಂದಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸ್ಪಂದಿಸಿದ ಬಳಿಕ ಗೇಟ್ ಓಪನ್ ಆದ ಬಳಿಕ ಮತ್ತೊಮ್ಮೆ ಟ್ವೀಟ್ ಮಾಡಿ ಧನ್ಯವಾದ ಹೇಳಿರೋದನ್ನು ಗಮನಿಸ್ತಾ ಇದ್ದೀರಿ.